ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ಟನಲ್ ವಿರೋಧಿಸಿ ಬಿಜೆಪಿ ಸಮರವನ್ನೇ ಸಾರಿದೆ. ಲಾಲ್ಬಾಗ್ನಲ್ಲಿ ಟನಲ್ ಯೋಜನೆಯನ್ನ ವಿರೋಧಿಸಿ ಬಿಜೆಪಿಯಿಂದ ಜನಜಾಗೃತಿ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ. ಜನರಿಂದ ಸಹಿ ಸಂಗ್ರಹ ಮಾಡಿ ಅಭಿಪ್ರಾಯವನ್ನ ಕಲೆ ಹಾಕ್ತಿದ್ದಾರೆ. ಈ ಟನಲ್ ಯೋಜನೆ ಬೇಕಾ, ಅದರ ಅವಶ್ಯಕತೆ ಇದೆಯಾ, ಅದರಿಂದ ಆಗುವಂತಹ ಪರಿಣಾಮಗಳು ಏನೇನು ಅನ್ನೋದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಸಂಸದ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇದೇ ವಿಚಾರವಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ನಮ್ಮ ಪ್ರತಿನಿಧಿ ಸುನಿಲ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಆರ್ ಅಶೋಕ್ ಇದ್ದಾರೆ, ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಟನಲ್ ರೋಡ್ನ ಮಾಡಬಾರ್ದು ಅಂತ ಹೇಳಿ ಇವತ್ತು ಜನಜಾಗೃತಿ ಅಭಿಯಾನವನ್ನ ನಿಮ್ಮ ನೇತೃತ್ವದಲ್ಲಿ ಮಾಡಿದ್ದೀರಾ. ನಾವು ಬೆಂಗಳೂರಿನ ಜನ, ನಾವು ಇಲ್ಲೇ ಹುಟ್ಟಿದಿರಿ, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು, ನಮಗೆ ಬೇರೆ ಇದಿಲ್ಲ. ಅದಕ್ಕೆ ಬೆಂಗಳೂರಿನ ಈ ಲಂಗ್ ಸ್ಪೇಸ್ ಆಗಿರ್ತಕ್ಕಂಥ ಈ ಜಾಗವನ್ನು ಉಳಿಸಿ, ಇದನ್ನು ರಕ್ಷಿಸಿ. ಟನಲ್ ರೋಡ್ ಬೆಂಗಳೂರಿಗೆ ಅವಶ್ಯಕತೆ ಇಲ್ಲ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗಬೇಕು. ಫಸ್ಟು ರಸ್ತೆಗಳಲ್ಲಿ ಬಿದ್ದಿರೋ ಹಳ್ಳಗಳೆಲ್ಲ ಮುಚ್ಚಿ. ಜನ ಶಾಪ ಆಗ್ತಾ ಇದ್ದಾರೆ. 3-4 ತಿಂಗಳಿಂದ ಜನ ನಿಮಗೆ ಡಿಮ್ಯಾಂಡ್ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ, ಮಾಧ್ಯಮದಲ್ಲೆಲ್ಲ ಸುದ್ದಿ ಆಗಿದೆ. ಅಷ್ಟಾದ್ರೂ ಮೇಲೇನೆ ನಿಮಗೆ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಮೇಲೆ ಬಿದ್ದಿರೋ ಹಳ್ಳನೇ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಇನ್ನು ಭೂಮಿ ಒಳಗಡೆ ಹಳ್ಳ ಕೊರೆದು ಏನು ಮಾಡ್ತೀರಾ? ನಮ್ಮ ಪ್ರಶ್ನೆ ಇದೇ. ಸಾಧ್ಯ ಇಲ್ಲ. ಕಣ್ಣು ಕಾಣೋ ಅಂತ ನೀವು ಹಳ್ಳಗಳನ್ನೇ ಮುಚ್ಚಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ, ಭೂಮಿ ಒಳಗಡೆ ಏನೇನಿದೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಹೆಂಗೆ ಕೆಲಸ ಮಾಡ್ತೀರಾ ನೀವು? ಸರ್, ಈಗ ಜನರನ್ನು ಕೂಡ ಜನರ ಹತ್ರ ಹೋಗಿ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಜನರ ಪ್ರತಿಕ್ರಿಯೆ ಹೇಗಿತ್ತು ಸರ್? ಇಲ್ಲಿನ ಸಾರ್ವಜನಿಕರ ಪ್ರತಿಕ್ರಿಯೆ ಏನಿತ್ತು? ಜನ ಅವ್ರು ಹೇಳ್ತಾ ಇದ್ದಾರೆ, ನಾವು ವಾಕ್ ಮಾಡ್ತಾ ಇರೋದಲ್ಲ, ನಮ್ಮ ತಂದೆನೂ ಇಲ್ಲೇ ವಾಕ್ ಮಾಡ್ತಾ ಇದ್ರು, ನಮ್ಮ ತಾತ ಇಲ್ಲೇ ವಾಕ್ ಮಾಡ್ತಾ ಇದ್ರು, ನಮ್ಮ ಮುಂದಿನ ಜನಾಂಗನೂ ಇಲ್ಲೇ ವಾಕ್ ಮಾಡಬೇಕು, ದಯವಿಟ್ಟು ಉಳಿಸಿ ಅಂತೇಳಿ ಜನ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಪ್ಲೇಸು ಉಳಿಬೇಕು. ಬೆಂಗಳೂರಿಗೆ ಇದೊಂದು ನೋಡೋ ಅಂತ ಲಂಗ್ ಸ್ಪೇಸ್ ಇರೋವಂಥ ಜಾಗ. ಈ ಲಂಗ್ ಸ್ಪೇಸನ್ನು ಹಾಳು ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬೇಡ ಅಂತೀರಾ ಸರ್? ನೀವು ಬೆಂಗಳೂರಾಗಿದ್ರೆ, ನೀವು ಲಾಲ್ಬಾಗಲ್ಲಿ ಸಾಕಷ್ಟು ಬಾರಿ ಓಡಾಟ ನಡೆಸಿದಿರಿ. ಇದು ಕೆಂಪೇಗೌಡರ ಟವರ್ ಬೇರೆ ಇಲ್ಲೇ ಇದೆ. ಅದು 500 ವರ್ಷದ ಮೇಲೆ ಆಗಿರೋವಂಥದ್ದು ಟವರು. ಇದು ಒಂದು ರಾಕ್ ಇದೆಯಲ್ಲ, ಇದು 300 ಲಕ್ಷ ವರ್ಷಗಳ ಹಿಂದೆದು ಅಂತ ಹೇಳ್ತಾ ಇದ್ದಾರೆ. ಇದು ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಅದರಿಂದ ಇಂಥ ಒಂದು ಯಾವುದೇ ಭೂಕಂಪ ಇಲ್ಲದೆ, ಯಾವುದೇ ಅನಾಹುತ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಕೆಂಪೇಗೌಡರು ಒಂದು ನಾಡನ್ನು ಕಟ್ಟಿದ್ದಾರೆ. ನೀವೇನೋ ಟನಲ್ಗಳು ಮಾಡಿಬಿಟ್ಟು ನೀವು ಇಲ್ಲಿರೋ ಅಂಥ ಕೆರೆಗಳೆಲ್ಲ ಬತ್ತೋಗ್ತತೆ. ಸ್ಯಾಂಕಿ ಕೆರೆ ಹತ್ರ ಮಾಡಿದ್ದೀರಾ, ನೀವು ಲಾಲ್ಬಾಗ್ ಕೆರೆ ಹತ್ರ ಮಾಡಿದ್ದೀರಾ, ಹೆಬ್ಬಾಳ ಕೆರೆ ಹತ್ರ ಮಾಡಿದ್ದೀರಾ. ಆಮೇಲೆ ಕೆರೆಗಳು, ಬೆಂಗಳೂರು ನಿಂತಿರೋದು ಕೆರೆಗಳ ಮೇಲೇನೆ. ಈ ಕೆರೆಗಳನ್ನೆಲ್ಲ ಮುಳುಗಿಸಿದ ಮೇಲೆ ಬೆಂಗಳೂರು ಉಳಿತತೆ ಅನ್ನೋದು ಏನು ಗ್ಯಾರಂಟಿ? ಸರ್, ಈಗ ಯೋಜನೆಯನ್ನ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಹೋರಾಟ ಹೇಗಿರುತ್ತೆ? ಅವ್ರ ಸರ್ಕಾರನೇ ಇರಲ್ಲ. ಈಗ ಅವರೇ ಹೇಳಿದ್ದಾರೆ, ಮಿಷಿನ್ ಬರೋಕ್ಕೆ ಜರ್ಮನಿಂದ ಇನ್ನೂ 1.5 ವರ್ಷ. ಅಷ್ಟೊತ್ತಿಗೆ ಸರ್ಕಾರನೇ ಹೊರಟೋಗಿರ್ತೈತಲ್ಲ. ಸರ್ಕಾರ ಇದ್ರೆ ತಾನೆ. ಈಗ ನವೆಂಬರಲ್ಲಿ ಅವರೇನೋ ಚೇಂಜ್ ಅಂತ ಹೇಳ್ತಾ ಇದಾರಲ್ಲ, ನವೆಂಬರ್ ಆದಮೇಲೆ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ನಾವಂತೂ ಬಿಡಲ್ಲ. ನಾವು ಹೋರಾಟವನ್ನು ಮಾಡ್ತೀರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ. ಇದು ದುಡ್ಡು ಹೊಡೆಯುವಂಥ ಸ್ಕೀಮು. ಈ ದುಡ್ಡು ಹೊಡೆಯೋ ಸ್ಕೀಮ್ಗೆ ನಾವು ಬಿಡಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಈ ಒಂದು ಯೋಜನೆಗೆ ನಾವು ಯಾವುದೇ ರೀತಿ ಅನುಕೂಲವನ್ನ, ಯಾವುದೇ ರೀತಿ ಸಪೋರ್ಟ್ ಅನ್ನ ಮಾಡಲ್ಲ, ವಿರೋಧವನ್ನ ಮಾಡ್ತೀವಿ. ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ ಸಹ್ಯ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಶ್ರೀಮಂತರಿಗೋಸ್ಕರ ಅಷ್ಟೇ ಈ ಟನಲ್ ರಸ್ತೆಯನ್ನ ಮಾಡ್ತಿದ್ದಾರೆ. ಜನರೇ ಟನಲ್ ರೋಡ್ ಬೇಡ ಅಂತಿದ್ದಾರೆ. ಆದರೆ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಅವರು ಕಿಡಿಕಾರಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ತೇಜಸ್ವಿ ಸೂರ್ಯ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸರ್, ಇವತ್ತು ಜಾಗೃತಿ ಅಭಿಯಾನವನ್ನ ಮಾಡಿದ್ರಿ. ಜನರ ಪ್ರತಿಕ್ರಿಯೆ ಹೇಗಿತ್ತು ಸರ್? ಬೆಂಗಳೂರಿನ ಲಾಲ್ಬಾಗ್ನ ಎಲ್ಲ ಗೇಟ್ಗಳಲ್ಲಿ ಏನು ಸಿಗ್ನೇಚರ್ ಕ್ಯಾಂಪೇನಿಗೆ ಬೋರ್ಡ್ಗಳು ಹಾಕಿತ್ತು, ಸುಮಾರು ಒಂದು 5,000-6 ಸಾವಿರ ಜನ ಇದನ್ನ ಸೈನ್ ಮಾಡಿದ್ದಾರೆ. ಸಾರ್ವಜನಿಕರು ನಮ್ಮನ್ನ ಬಂದು ನೋಡಿ ಇದನ್ನ ಯಾವ ಕಾರಣಕ್ಕೂ ಆಗಕ್ಕೆ ಬಿಡಬಾರದು ಸರ್, ಇದನ್ನ ನಿಲ್ಲಿಸಬೇಕು ಈ ಟನಲ್ ರೋಡನ್ನು ಅಂತ ಜನ ಬಂದು ಇವತ್ತು ಮಾತನಾಡಿದ್ದಾರೆ. ಜನಕ್ಕೆ ಬೇಡದ ಪ್ರಾಜೆಕ್ಟ್ ಅನ್ನ ಯಾಕೆ ಇದನ್ನ ಈ ರೀತಿ ಹಠದ ಮೇಲೆ ನೀವು ಜನಕ್ಕೆ ಹೇರಿಕೆ ಮಾಡಕ್ ಹೋಗ್ತಾ ಇದ್ದೀರಿ?
ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ಯಾವುದು ಬೇಕಿದೆ ಆ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರದಲ್ಲಿ ಕೂತಿರೋರಿಗೆ ಕಾಂಟ್ರಾಕ್ಟರ್ಗಳಿಗೆ ಬೇಕಾಗಿರುವಂಥ ಯೋಜನೆಯನ್ನು ಮಾಡಿ ಜನರ ಮೇಲೆ ಹೇರುವಂಥದ್ದಲ್ಲ. ಇದನ್ನ ಯಾವ ಕಾರಣಕ್ಕೂ ಕೂಡ ಬೆಂಗಳೂರಿನ ಜನ ಒಪ್ಪಲ್ಲ. ಟನಲ್ ರೋಡ್ ಆಗಲ್ಲ. ಲಾಲ್ಬಾಗ್ನಲ್ಲಿ ಏನೇ ತೊಂದರೆ ಆಗಲ್ಲ. ಒಂದು ಎಕರೆ ಅಷ್ಟೇ ಜಾಗವನ್ನ ಬಳಸ್ಕೊಂತೀವಿ, ಮತ್ತೆ ಅದನ್ನ ಡೆವಲಪ್ ಮಾಡ್ತೀವಿ, ಇದರಿಂದ ಯಾವುದೇ ರೀತಿ ಜನಕ್ಕೆ ತೊಂದರೆ ಆಗಲ್ಲ ಅಂತ ಇದ್ದಾರೆ ಡಿ.ಕೆ. ಶಿವಕುಮಾರ್. ನೋಡಿ, ಇದು ಲಾಲ್ಬಾಗ್ ವಿಷಯಕ್ಕಷ್ಟಕ್ಕೆ ನಾವಿದ್ರೆ ನಮ್ಮ ವಿರೋಧ ಅಲ್ಲ. ಬೆಂಗಳೂರಿಗೆ ಬೇಕಿರೋ ಸಾರ್ವಜನಿಕ ಸಾರಿಗೆ 43,000 ಕೋಟಿ ರೂಪಾಯಿ ನಮ್ಮ ಹಣ. ಅದು ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ದುಡ್ಡು. ಅದನ್ನ ನೀವು 20 ಕಿಲೋಮೀಟರ್ದೊಂದು ರೋಡ್ ಮಾಡೋದಕ್ಕೆಲ್ಲ ಉಪಯೋಗಿಸ್ಬೇಕಾಗಿರೋದು. ಅದು ಕಾರಲ್ಲಿ ಉಪಯೋಗ ಮಾಡುವಂಥ ಶ್ರೀಮಂತರು ಉಪಯೋಗ ಮಾಡುವಂಥ ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟುವಂಥವ್ರಿಗೆ ಮಾತ್ರ ಉಪಯೋಗ ಆಗುವಂಥದ್ದಕ್ಕಲ್ಲ. ಬೆಂಗಳೂರಿನಲ್ಲಿ ಕಾರ್ ಇರುವಂಥದ್ದು 12% ಜನರ ಹತ್ರ. ಇನ್ನು ಮಿಕ್ಕಿದವ್ರು ಯಾರ ಹತ್ರನೂ ಕಾರಿಲ್ಲ. ಕಾರ್ ಇಲ್ದಲೇ ಇರುವಂಥವ್ರು ಓಡಾಡೋದು ಯಾವ್ದ್ರಲ್ಲಿ? ಮೆಟ್ರೋಲಿ, ಬಸ್ಸಲ್ಲಿ, ಇದರಲ್ಲಿ ಓಡಾಡ್ತಾರೆ, ಸಾರ್ವಜನಿಕ ಸಾರಿಗೆಯಲ್ಲಿ. ಅಂಥವ್ರಿಗೆ ಉಪಯೋಗ ಆಗುವಂಥ ಪ್ರಾಜೆಕ್ಟ್ಗಳನ್ನು ಮಾಡಿ ಅಂತ ನಾವು ಕೇಳ್ತಿದ್ವಿ. ಕಾಂಗ್ರೆಸ್ ಪಾರ್ಟಿದು ಏನು ಅಡ್ವರ್ಟೈಸ್ಮೆಂಟು? ಕಾಂಗ್ರೆಸ್ ಕಾ ಹಾತ್ ಆಮ್ ಆದ್ಮಿ ಕೆ ಸಾಥ್. ಇದೇ ತಾನೇ ರಾಹುಲ್ ಗಾಂಧಿ ಎಲ್ಲ ಕಡೆ ಹೇಳಿದ್ದು. ಆಮ್ ಆದ್ಮಿ ಹತ್ರ ಕಾರ್ ಇರುತ್ತಾ? ಈ ಟನಲ್ ಪ್ರಾಜೆಕ್ಟಲ್ಲಿ ನೀವು ಆಮ್ ಆದ್ಮಿ ಅಂದರೆ ಎಂಟ್ರಿನೇ ಇಲ್ಲ ನಿಮಗೆ. ನಿನ್ನ ಹತ್ರ ಕಾರ್ ಇರಬೇಕು, 660 ರೂಪೀಸ್ ಹೋಗಿ ಬರೋದಿಕ್ಕೆ ದುಡ್ಡು ಇರಬೇಕು. ಅವ್ರಿಗೆ ಮಾತ್ರ ಇದು ಪ್ರಾಜೆಕ್ಟ್. ಯೋಜನೆ ಮಾಡಲಿಕ್ಕೆ ಮುಂದಾದ್ರೆ ನಿಮ್ಮ ಹೋರಾಟ ಹೇಗಿರುತ್ತೆ ಬಿಜೆಪಿಯಿಂದ? ಬೆಂಗಳೂರಿನ ಜನ ಈ ಟನಲ್ ರೋಡ್ ಪ್ರಾಜೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಈ ಪ್ರಾಜೆಕ್ಟ್ ಆಗೋದಿಲ್ಲ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.